ಸಂಜೆವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಆರ್ ರೆಹಮಾನ್ ಅವರ ಆಹ್ವಾನದ ಮೇರೆಗೆ ತೆಲುಗು ಸ್ಟಾರ್ ನಟ ರಾಮ್ ಚರಣ್ ಅಯ್ಯಪ್ಪ ವೇಷಭೂಷಣದಲ್ಲಿ ಕಡಪ ದರ್ಗಾಕ್ಕೆ ಭೇಟಿ ನೀಡಿದ್ದಾರೆ. ಆಂಧ್ರ ಪ್ರದೇಶದ ಪ್ರಸಿದ್ಧ ಅಮೀನ್ ಪೀರ್ ದರ್ಗಾದಲ್ಲಿ 80ನೇ ವರ್ಷದ ವಾರ್ಷಿಕ ಉರುಸ್ ಉತ್ಸವದಲ್ಲಿ ವಿಜೃಂಭಣೆಯಿಂದ ಮತ್ತು ವೈಭವದಿಂದ ಆಚರಿಸಲಾಗ್ತಾ ಇದೆ. ಈ ಒಂದು ವಾರ್ಷಿಕ ಉತ್ಸವದ ಅಂಗವಾಗಿ ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ತೆಲುಗು ಸ್ಟಾರ್ ನಟ ರಾಮ್ ಚರಣ್ ಅವರನ್ನ ಆಹ್ವಾನಿಸಿದ್ರು. ಅಯ್ಯಪ್ಪ ಯಾತ್ರೆಯಲ್ಲಿರುವ ರಾಮ್ ಚರಣ್ ಅವರು ಆಹ್ವಾನವನ್ನ ಸ್ವೀಕರಿಸಿ ಪ್ರಸಿದ್ಧ ಅಮೀನ್ ಪೀರ್ ದರ್ಗಾ ಕಡಪದಲ್ಲಿ 80ನೇ ವರ್ಷದ ವಾರ್ಷಿಕ ಉರುಸ್ ಉತ್ಸವದಲ್ಲಿ ಭಾಗವಹಿಸಲು ಭೇಟಿ ನೀಡಿದ್ದಾರೆ. ಈ ವೇಳೆ ರಾಮ್ ಚರಣ್ ಅವರ ಅಪಾರ ಅಭಿಮಾನಿಗಳು ನೆರೆದಿದ್ರು. ಅಲ್ಲಿರುವಂತಹ ಜನರು ಅದ್ದೂರಿ ಸ್ವಾಗತವನ್ನ ರಾಮ್ ಚರಣ್ ಅವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ರಾಮ್ ಚರಣ್ ಅವರು ದರ್ಗಾಕ್ಕೆ ಭೇಟಿ ನೀಡಿ ತಾನು ಕಳೆದಂತಹ ದಿನಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಇವರು ದರ್ಗಾಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ್ದು ಅವರ ಸೂಪರ್ ಹಿಟ್ ಚಿತ್ರ ಮಗಧೀರ ಬಿಡುಗಡೆಯ ಹಿಂದಿನ ದಿನ ಅಂತ ಅವರು ಹೇಳಿಕೊಂಡಿದ್ದಾರೆ. ಈ ಒಂದು ಸಿನಿಮಾ ನನಗೆ ದೊಡ್ಡ ಯಶಸ್ಸನ್ನ ತಂದುಕೊಟ್ಟಿತ್ತು. ರೆಹಮಾನ್ ಅವರು 3 ತಿಂಗಳ ಹಿಂದೆ ಈ ಒಂದು ವಾರ್ಷಿಕ ಉರುಸ್ ಉತ್ಸವಕ್ಕೆ ನನ್ನನ್ನ ಆಹ್ವಾನಿಸಿದ್ರು. ನಾನು ಅಯ್ಯಪ್ಪ ಯಾತ್ರೆ ಕೈಗೊಂಡರೂ ನಾನು ದರ್ಗಾಕ್ಕೆ ಹೋಗಲೇಬೇಕು ಅಂತ ನಿರ್ಧರಿಸಿದೆ. ಆ ಒಂದು ಆಧ್ಯಾತ್ಮಿಕ ಭೇಟಿ ನನಗೆ ಬಹಳನೇ ಸಂತೋಷವನ್ನ ನೀಡಿದೆ ಅಂತ ನಟ ರಾಮ್ ಚರಣ್ ತೇಜ ಅವರು ಹೇಳಿಕೊಂಡಿದ್ದಾರೆ. ಈ ದರ್ಗಾ ಈ ವೇದಿಕೆಯಲ್ಲಿ बहुत बहुत धन्यवाद. ఇంతమంది వస్తారు అనుకోండి, వీళ్ళందరూ కూడా పేరు పేరున ధన్యవాదాలు వచ్చినారు. థ్యాంక్ యూ. నేను బహుశా 12 సంవత్సరాల క్రితం మీకు వచ్చాను. చాలా ముఖ్యమైన సినిమా, ఎలాగైనా నా కెరీర్కి చాలా ఉపయోగపడే సినిమా. మీ అందరూ తెలిసిన మగధీరప్పుడు రిలీజ్కి ఒక్క రోజు एक दिन पहले मैं इधर आया था और उनके ब्लेसिंग्स किया. దాని తర్వాత దర్గాలకి ఎప్పటికీ నేను రుణపడి ఉంటాను. ఇవాళ 80th సంవత్సరం సెలబ్రేషన్ ఈ ఊళ్ళో విషయాన్ని పిలిచినందుకు చాలా ఆనందపడ్డాను. ఇక్కడ 400 సంవత్సరాల చరిత్ర ఉన్న ఒక దర్గా, వీళ్ళ ఫ్యామిలీ మెంబర్స్ దాదాపుగా వీళ్ళందరూ ఇక్కడ మౌలాగా పీఠాధిపతిగా ఉన్నారు. ముఖ్యమైన మాటలు చెప్పాలి, బహుశా ఎక్కడ జరగలేదు. పెళ్లిగా 12వ సంవత్సరం 12వ పీఠాధిపతిగా మన మాలిక్ గారు 11వ సంవత్సరం 11వ పీఠాధిపతిగా ఆయన ఎదుర్కొన్నారు. సో ఇలాంటి అదృష్టం, వారిని కలిసే అదృష్టం తెలిసినందుకు మరొకసారి మీ అందరికీ తెలియజేసుకుంటున్నాను. ತಮ್ಮ ನೆಚ್ಚಿನ ನಟನ ದರ್ಶನವನ್ನ ಪಡೆಯಲು ರಾಮ್ ಚರಣ್ ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ನೆರೆದಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ ನ್ಯೂಸ್.